ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಷೇರು ಮಾರುಕಟ್ಟೆಯ ಕರಡಿ ಕುಣಿದಂತಾಗೋಗ್ಬಿಟ್ಟಿದೆ. ಒಂದಿನ ಸಿದ್ದರಾಮಯ್ಯ ಅವರು ನಾನೇ ಪೂರ್ಣಾವಧಿ ಸಿಎಂ ಅಂತ ಹೇಳಿ ಚರ್ಚೆಗೆ ತೆರೆಯನ್ನ ಎಳೆದ್ರೆ, ಮತ್ತೊಂದಿನ ಡಿಸಿಎಂ ಬಣ ಪಿಕ್ಚರ್ ಅಭಿ ಬಾಕಿಯೇ ಅಂತ ಹೇಳ್ತಿದೆ. ಇದರ ಮಧ್ಯೆ ಚಾಮುಂಡಿ ತಾಯಿಗೆ ಪೂಜೆಯನ್ನ ಸಲ್ಲಿಸಿ ಡಿಕೆಶಿ ಮಾತನಾಡಿದ ಆ ಒಂದು ಹೇಳಿಕೆ ಈಗ ಚರ್ಚೆಗೆ ಗ್ರಾಸವಾಗಿದೆ. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಸಿಎಂ ಸಿದ್ದರಾಮಯ್ಯ ನಾನೇ ಪೂರ್ಣಾವಧಿ ಸಿಎಂ ಅಂತ ಹೇಳಿದ ತಕ್ಷಣ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ನೀವು ಸಿಎಂ ಆಗೋಕೆ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರಾ ಸರ್ ಅಂತ ಕೇಳಿದ ಪ್ರಶ್ನೆಗೆ ಪ್ರಯತ್ನ ವಿಫಲ ಆಗಬಹುದು, ಆದ್ರೆ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದ್ದಾರೆ. ಅರ್ಥಾತ್ ನಾನು ಸಿಎಂ ರೇಸ್ನಲ್ಲಿ ಇದ್ದೇನೆ, ನನ್ನ ಪ್ರಯತ್ನ ಬಿಟ್ಟಿಲ್ಲ. ಒಂದು ವೇಳೆ ಪ್ರಯತ್ನ ವಿಫಲವಾದ್ರೆ ದೇವರ ಅನುಗ್ರಹ ಹಾಗೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಯಾಗುವ ಕನಸು ಬಿಟ್ಟಿರುವ ಡಿಸಿಎಂ ಡಿಕೆಶಿ ಆಸೆ ಈ ಅವಧಿಗ ಮುಂದಿನ ಅವಧಿಗ 2028ಕ್ಕಾದ್ರೂ ಈಡೇರುತ್ತಾ ಡಿಕೆ ಶಿವಕುಮಾರ್ ಆಸೆ. ಸಿಎಂ ಸಿದ್ದರಾಮಯ್ಯ ಈ ಬಾರಿ ಯಾವುದೇ ಕಾರಣಕ್ಕೂ ಪೂರ್ಣಾವಧಿ ಸಿಎಂ ಆಗಬಾರದು. ಕಾಂಗ್ರೆಸ್ಗೆ ಅಂದಿನಿಂದ ದುಡಿದವರಿಗೆ ಅವಕಾಶ ಸಿಕ್ಕಿಲ್ಲ. ಆದರೆ 2007ರಲ್ಲಿ ಕಾಂಗ್ರೆಸ್ಗೆ ಬಂದ ಸಿದ್ದರಾಮಯ್ಯ ಎರಡೆರಡು ಬಾರಿ ಸಿಎಂ ಆಗಿದ್ದಾರೆ ಅನ್ನೋ ಅಸಮಾಧಾನ ಒಳಗೆ ಹಲವು ಮೂಲ ಕಾಂಗ್ರೆಸ್ ನಾಯಕರಿಗಿದೆ. ಜೊತೆಗೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಬಾರಿ ಚುನಾವಣೆ ಎದುರಿಸಿರೋದ್ರಿಂದ ಈ ಬಾರಿಯೇ ನಾನು ಸಿಎಂ ಆಗಬೇಕು ಅನ್ನೋದು ಡಿಕೆ ಶಿವಕುಮಾರ್ ಲೆಕ್ಕಾಚಾರ. ಹೀಗಾಗಿ 100 ಆರಾಗಲಿ 600 ಆಗಲಿ ಶತಾಯ ಗತಾಯ ಈ ಬಾರಿ ಸಿಎಂ ಆಗಲೇಬೇಕು ಅಂತ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದು ಕೂತಿದ್ದಾರೆ. ಈಗಾಗಲೇ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಜಪ ಶುರುವಾಗಿದೆ. ಇತ್ತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ದಿನಂಪ್ರತಿ ಡಿಕೆ ಶಿವಕುಮಾರ್ ಸಿಎಂ ಅಂತಿದ್ದಾರೆ. ನೋಟಿಸ್ ಕೊಡುವ ಎಚ್ಚರಿಕೆಗೂ ಡೋಂಟ್ ಕೇರ್ ಅಂತಿದ್ದಾರೆ ಇಕ್ಬಾಲ್ ಹುಸೇನ್. ಇನ್ನು ರಾಜ್ಯಕ್ಕೆ ಆಗಮಿಸಿದ್ದ ಸುರ್ಜೇವಾಲಾ ಮುಂದೆಯೂ ಹಲವು ಶಾಸಕರು ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಜೊತೆಗೆ ನಿರಂತರವಾಗಿ ಶಾಸಕರ ಬೆಂಬಲ ಪಡೆಯಲು ಸಿಎಂ ಮುಂದಾಗಿದ್ದಾರೆ. ಒಂದು ವೇಳೆ ಈ ಬಾರಿ ಡಿಕೆ ಶಿವಕುಮಾರ್ ಸಿಎಂ ಆಗದೇ ಇದ್ರೆ 2028ಕ್ಕೆ ಸಿಎಂ ಆಗೋದು ಅಷ್ಟು ಸುಲಭವಲ್ಲ ಅನ್ನೋ ಲೆಕ್ಕಾಚಾರ ಚರ್ಚೆ ಡಿಕೆಶಿ ಬಣದಲ್ಲಾಗ್ತಿದೆ. ಹೀಗಾಗಿ ಈ ಬಾರಿ ಸಿಎಂ ಆಗೋಕೆ ರಣತಂತ್ರ ಪ್ರತಿ ದಿನವೂ ನಡೆಯುತ್ತಿದೆ. ಅಲ್ಲದೆ ಡಿಕೆಶಿ ಜ್ಯೋತಿಷಿಗಳು ಸಹ 2028ರ ಒಳಗೆ ಆದ್ರೆ ಮಾತ್ರ ಸಿಎಂ ಆಗ್ತೀರಾ, ಇಲ್ಲ ಅಂದ್ರೆ ಕಷ್ಟ ಅಂತಿದ್ದಾರೆ. ಇದೆಲ್ಲ ಲೆಕ್ಕಾಚಾರ ಹಾಕಿರುವ ಡಿಕೆಶಿ ಹೈಕಮಾಂಡ್ ಮುಂದೆ ತಮ್ಮ ಬತ್ತಳಿಕೆಯಲ್ಲಿ ಇರುವ ಎಲ್ಲ ಅಸ್ತ್ರಗಳನ್ನ ಬಳಸುತ್ತಿದ್ದಾರೆ. ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.